ಫಸ್ಟ್ ಸರ್ವಿಸಿಗೆ ಯಾರಾದರೂ ಇಷ್ಟು ಕೊಡ್ತಾರಾ ಹೇಳ್ರಿ. ಇದಕ್ಕೆ ಸೇಫ್ಟಿ ಗೇಜ್ ಅಂತ ಕೊಡೋದು ನೀವು ಕಂಪನಿಯವರು. ಕಿಲೋಮೀಟರ್ಸ್ ಇದು ಆಗಿದೆ, ಈಗ ನಿಮಗೆ ಕಾಣಿಸ್ತಿದೆಯೋ ಇಲ್ಲೋ, ಕರೆಕ್ಟಾಗಿ 600 ರೋಟಿನ ಬಂದಿದೆ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾನು ನಮ್ಮ ಗಾಡಿನ ಸರ್ವಿಸಿಗೆ ಕೊಡೋಕೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಕರೆಂಟಲ್ಲಿ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಮನೆಯಿಂದ ಶಿವಮೊಗ್ಗಕ್ಕೆ 40 ಕಿಲೋಮೀಟ್ರು, 40 ಇಲ್ಲ 35. ಆಲ್ರೆಡಿ ಬಂದುಬಿಟ್ಟಿದ್ದೀವಿ, ನಿಧಿಗೆ ಹತ್ರ ಇದ್ದೀವಿ. ಆಲ್ಮೋಸ್ಟ್ ಇನ್ನೊಂದು 10-20 ಕಿಲೋಮೀಟರ್ಸ್ ಇರುತ್ತೆ. ನಾವು ಬಂದಿರೋದು 3 ಜನ, ಇರೋದು ಒಬ್ಬ. ಇಲ್ಲಿ ಇಬ್ಬರು ಅಲ್ಲೇ ಆ ಕಡೆ ಬಿಟ್ಟು ಬಂದಿದ್ದೀನಿ. ಬೇರೆ ಕಡೆ ಬರ್ತಾ ಇದ್ದೀನಿ, ಇಳಿಸ್ಬಿಟ್ಟಿದ್ದೀನಿ. ವಿಡಿಯೋ ಮಾಡೋಕ್ಕೆ ಅಂತ ಬಂದಿರೋದು. ಅವ್ರ ಮುಂದೆ ಮಾಡೋಕ್ಕೆ ಅಷ್ಟು ಇದು ಆಗುತ್ತೆ, ಮಾಡ್ತೀನಿ ಅವ್ರ ಮುಂದೆನೋ. ಇವಾಗ ಸುಮ್ಮನೆ ಹಂಗೆ ಜಲಕ್ಕೂ. ಸೊ ಇವಾಗ ಗಾಡಿ ಸರ್ವಿಸ್ ಮಾಡಿಸ್ಬೇಕು. ಇದ್ರದ್ದು ಒಂದು ಪ್ರಾಬ್ಲಮ್ಸ್ ವಿಡಿಯೋ ಶೂಟ್ ಮಾಡೋಣ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಒಂದು ವೀಡಿಯೋ ಶೂಟ್ ಮಾಡ್ಕೊಂಡೇ ಹೋಗೋಣ, ಹೆಂಗೆ ಏನು ಅಂತ. ಒಂದು ವೀಡಿಯೋ ಶೂಟ್ ಮಾಡ್ಕೊಂಡೇ ಹೋಗೋಣ, ಆ ವಿಡಿಯೋನೂ ಬರುತ್ತೆ. ಕಂಟೆಂಟ್ ಇಲ್ಲ ಗಾಯ್ಸ್, ಕಂಟೆಂಟ್ ಮಾಡಬೇಕು. ಈ ಗಾಡಿ ನೋಡಿರಿ, ಆಗಲೇ ಕರೆಕ್ಟಾಗಿ 600 ಕಿಲೋಮೀಟರ್ಸ್ ಇದು ಆಗಿದೆ. ಈಗ ನಿಮಗೆ ಕಾಣಿಸ್ತಿದೆಯೋ ಇಲ್ಲೋ, ಕರೆಕ್ಟಾಗಿ 600 ಆಗಿದೆ. ಕರೆಕ್ಟಾಗಿ ನೋಡಿರಿ. ಆ್ಯಕ್ಚುಲಿ 500ಗೆ ತೊಗೊಂಡೋಗ್ಬೇಕಿತ್ತು, ನನಗೆ ಟೈಮ್ ಆಗಲಿಲ್ಲ. ಅದಕ್ಕೆ ಇವಾಗ ತೊಗೊಂಡೋಗ್ತಾ ಇದ್ದೀನಿ. ಇವಾಗ ಹೋಗಿ ಇದ್ರದ್ದೆಲ್ಲ ಸರ್ವಿಸ್ ಮಾಡಿಸಿ ಹಂಗೆ ಶಿವಮೊಗ್ಗ ಎಲ್ಲ ಸ್ವಲ್ಪ ಸುತ್ತಾಡ್ಕೊಂಡು ಬರಬೇಕು. ನೋಡೋಣ ಏನಾಗುತ್ತೆ ಏನು ಅಂತ. ಬನ್ನಿ ಹೋಗೋಣ. ಆದರೆ ಇಲ್ಲಿ ನೋಡ್ರಿ, ಇಲ್ಲಿಂದ ಎಷ್ಟೆಷ್ಟು ಗ್ಯಾಪ್ ಇದೆ, ಈ ಕಡೆ ಎಷ್ಟು ಗ್ಯಾಪ್ ಇದೆ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ರಿ, ಇಲ್ಲಿಂದ ಎಷ್ಟು ಒಂದು ಬೆರಳು ಹೋಗ್ತಾ ಇದೆ, ನೀಟಾಗಿ ಒಂದು ಬೆರಳು ಈ ಕಡೆ ಹೋಗ್ತಾ ಇದೆ. ಇಲ್ಲಿ ನೋಡ್ರಿ, ಬೆರಳಿಲ್ಲ. ಈ ನಟ್ಟು ಸ್ವಲ್ಪ ಆದರೆ ಟಚ್ ಆಗುತ್ತೆ, ಸ್ವಲ್ಪ ಆದರೆ ಟಚ್ ಆಗುತ್ತೆ. ಎಲ್ಲಾದರೂ ಸ್ವಲ್ಪ ಟಚ್ ಆಯಿತು ಅಂದರೆ ಹೋಗಿ ಡೈರೆಕ್ಟ್ ಇದೇನಿದೆಯಲ್ಲ ಈ ಪಾರ್ಟಿಗೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ಇದು ಅಷ್ಟೇ. ಇಲ್ಲಿ ನಾನು ಎಳ್ದಿದ್ದೀನಿ, ಈಗ ಕರೆಂಟ್ಲಿ ನಾನು ಇದನ್ನು ಎಳ್ದಿರೋದು ಮೇಲೆ, ಯಾಕೆಂದರೆ ಫುಲ್ ಟಚ್ ಆಗಿತ್ತು, ಫುಲ್ಲು ಜಾಯಿಂಟ್ ಆಗಿತ್ತು, ಆ ಥರ ಇತ್ತು. ಮತ್ತು ಈ ಕಡೆನೂ ಅಷ್ಟೇ ನೋಡಿ, ಇದು ಅಷ್ಟೇ. ಇಲ್ಲಿ ಫುಲ್ ಈ ಥರ ಸ್ಪೇಸ್ ಇದೆಯಾ, ಇಲ್ಲಿ ನೋಡಿರಿ, ಏನೂ ಇಲ್ಲ, ಇನ್ನೇನು ಟಚ್ ಆಗಿದೆ. ಇಷ್ಟು ಗ್ಯಾಪ್ ಇದೆ, ಇಷ್ಟು ಲಿಟ್ರಲಿ. ಸೊ ಹಂಗೆ ಹಿಂದೆ ಬಂದರೆ ಹಿಂದೆನೂ ಅಷ್ಟೇ, ಹಿಂದೆನೂ ಅಷ್ಟೇ, ಇಲ್ಲೂ ಅಷ್ಟೇ. ಇಲ್ಲಿ ರೆಡ್ ಲೈಟ್ ಇದೆಯಾ, ಈ ರೆಡ್ ಲೈಟ್ ಹತ್ರ ಇಷ್ಟು ಗ್ಯಾಪ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಏನೇನೂ ಇಲ್ಲ. ಇದಕ್ಕೆ ಸೇಫ್ಟಿ ಗೇಜ್ ಅಂತ ಕೊಡೋದು ನೀವು ಕಂಪನಿಯವರು. ಮತ್ತು ನೆಕ್ಸ್ಟ್ ಇಲ್ಲೂ ಅಷ್ಟೇ, ಇಲ್ಲಿ ಹೆಚ್ಚೇ ಆಗಿದೆ, ಇಲ್ಲಿ ಎಲ್ಲ ಸ್ಕ್ರ್ಯಾಚಸ್ ಬಿದ್ದಿದೆ. ಇಲ್ಲಿ ಈ ಸೇಫ್ಟಿ ಗೇಜ್ ಇಲ್ಲಿ ಅಟ್ಯಾಚ್ ಮಾಡಿದಾರಾ, ಇಲ್ಲಿ ನೋಡ್ರಿ, ಫುಲ್ ಎಂಥವ್ರು 125 ಅಂತ ಏನು ಇಲ್ಲಿ ಇದೆಯಲ್ಲ, ಅದನ್ನು ಪೂರ್ತಿ ಕವರೇ ಮಾಡಿದೆ, ಟಚ್ ಆಗಿದೆ. ಈ ಥರ ಇದ್ರೆ ಯಾವ ಸೇಫ್ಟಿ ಗೇಜ್ ಅಂತ ನನಗೆ ಅರ್ಥ ಆಗಿಲ್ಲ. ಸೊ ಅದನ್ನು ತೋರಿಸ್ಬೇಕು. ಮತ್ತು ಇದ್ರದ್ದು ಸೀಟ್ ಹಾರ್ಡ್ನೆಸ್ ಏನಿದೆಯಲ್ಲ, ತುಂಬ ಹಾರ್ಡಿದೆ. ದಯವಿಟ್ಟು ನೀವು ಯಾರಾದರೂ ತೊಗೊಂಡಿದ್ರೆ ಇದನ್ನು ಕ್ಲೀನ್ ಮಾಡಿಸ್ತೀವಿ. ಎಲ್ಲಾದರೂ ಆಫ್ಟರ್ ಮಾರ್ಕೆಟ್ ಸ್ವಲ್ಪ ಸ್ಪಾಂಜ್ ಆಗಿ ಸ್ವಲ್ಪ ನೀಟಾಗಿ ಸ್ಮೂತಾಗಿ ಮಾಡಿಸ್ಕೊಡ್ರಿ. ಇದು ತುಂಬ ರಫ್ ಇದೆ ಬೇಕು. ನೆಕ್ಸ್ಟ್ ಇನ್ನೊಂದೇನು ಗೊತ್ತಾ, ಸ್ಟೇರಿಂಗ್ ಪೂರ್ತಿ ಟಿಲ್ಟ್ ಇದೆ. ಇಲ್ಲಿ ನೋಡ್ರಿ, ಈ ಗ್ಯಾಪ್ ಏನು ಕಾಣಿಸುತ್ತಲ್ಲ, ಇದು ಸ್ಟ್ರೈಟ್ ಇದೆ. ಈಗ ಗಾಡಿ ಈ ಗ್ಯಾಪ್ ಕಾಣಿಸುತ್ತೆ, ಇಲ್ಲಿಂದ ಈ ಗ್ಯಾಪ್ ಕಾಣಿಸುತ್ತೆ, ಇಲ್ಲಿಂದ ಇದು ಕಾಣಿಸಲ್ಲ. ಈ ಕೆಳಗೆ ಔಟರ್ ಬಾಡಿ ಏನಿದೆಯಲ್ಲ ಅದು ಕಾಣಿಸಲ್ಲ. ಇಲ್ಲೂ ಅಷ್ಟೇ, ಇಲ್ಲೇ ನೋಡ್ಬೋದು ನೀವು. ಇದು ಆ್ಯಕ್ಚುಲಿ ಸ್ಟ್ರೈಟು, ಇದು ಆ್ಯಕ್ಚುಲಿ ಸ್ಟ್ರೈಟ್ ಹಿಂಗಿರುತ್ತೆ, ಆದರೆ ಇದು ಸ್ಟ್ರೈಟು ಈ ಗಾಡಿಗೆ. ಇದೊಂದು ಸ್ಟೇರಿಂಗ್ ಫುಲ್ ಟಿಲ್ಟ್ ಇದೆ. ನೀವು ತೊಗೋಬೇಕಾದ್ರೆ ಎಲ್ಲ ಚೆಕ್ ಮಾಡಿ, ಇದನ್ನು ಅಲೈನ್ಮೆಂಟ್ ಚೆಕ್ ಮಾಡಿ, ಇಂಜಿನ್ ಚೆಕ್ ಮಾಡಿ. ನಾನು ಏನೂ ಚೆಕ್ ಮಾಡಲಿಲ್ಲ, ಹಂಗೆ ತೊಗೊಂಡಿದ್ದೀನಿ. ಮತ್ತು ಇವಾಗ ಸದ್ಯಕ್ಕೆ ಹೇಳೋದಾದರೆ, ನಾನು ಪೆಟ್ರೋಲ್ ಗಾಡಿ ತೊಗೊಳ್ತೀನಿ ಅಂದರೆ ದಯವಿಟ್ಟು ಬೇಡ ಅಂತೀನಿ. ಯಾಕೆಂದರೆ 820 ಗೊತ್ತು ನಿಮಗೆ ಪೆಟ್ರೋಲ್ ಬಗ್ಗೆ ಎಷ್ಟೆಲ್ಲ ಹಾಕಿದೆ, ಅದೆಲ್ಲ ಬೇಡ ಅಂತೀನಿ. ದಯವಿಟ್ಟು ಈ ಪೆಟ್ರೋಲ್ ಗಾಡಿ ಹತ್ರ ತೊಗೋಬೇಡಿ, ಮೇಜರಾಗಿ ಅವಾಯ್ಡ್ ಮಾಡಿ. ಎಲೆಕ್ಟ್ರಿಕ್ಕಿಗೆ ಹೋಗಿ, ಇಲ್ಲಾಂದರೆ ವೆಯ್ಟ್ ಮಾಡಿ, ನೆಕ್ಸ್ಟ್ ಏನು ಬರುತ್ತೆ ಅದಕ್ಕೋಸ್ಕರ. ನಾನು ಅರ್ಜೆಂಟ್ ಇತ್ತು, ಅದಕ್ಕೆ ತೊಗೊಂಡ್ಬಿಟ್ಟೆ. ಸೊ ಗಾಯ್ಸ್, ಹೇಳಿದ್ನಲ್ಲ ಇನ್ನೊಂದು ಇಬ್ಬರು ಬಂದಿದ್ದಾರೆ ಅಂತ, ಇವರೇ ಇನ್ನೊಂದು ಇಬ್ಬರು ತ್ರಿಮೂರ್ತಿಗಳು. ಇಬ್ಬರು 3 ಜನ ನಾವು ಟೋಟಲ್ಲು. ಇವಾಗ ನಾವು 3 ಜನ ಹೋಗ್ತಾ ಇದ್ದೀವಿ. ಇವಾಗ ಪೊಲೀಸವರೆಲ್ಲ ಇರ್ತಾರೆ ಅಲ್ಲಿ, ಇವನೇ ಎಗರ್ಕೊಳ್ಳೋನು. ಎಲ್ಲೆಲ್ಲಿ ಪೊಲೀಸವ್ರು ಇರ್ತಾರೆ ಎಲ್ಲ ಕಡೆ ಎಗರ್ಕೊಂಡು ಹೋಗ್ಬೇಕು. ಇವನು ನೋಡ್ಕೊಳ್ರಿ, ಯಾರಾದರೂ ಪೊಲೀಸವ್ರು ಅರೆಸ್ಟ್ ಮಾಡೋದಾದರೆ ಮಾಡ್ಕೊಳ್ರಿ ಅವನು. ಸೊ ನಾವು 3 ಜನ ಹೋಗ್ತಾ ಇದ್ದೀವಿ. ಏನಾಗುತ್ತೋ ಗೊತ್ತಿಲ್ಲ, ಎಷ್ಟೊತ್ತಾಗುತ್ತೆ ಏನು ಅಂತ. ಬೇರೆ ಬೇರೆ ಕೆಲಸ ಇದ್ದಾವೆ, ಅದನ್ನೆಲ್ಲ ನೋಡಿಕೊಂಡು. ಅಣ್ಣಂದೇನೋ ಹೊಸ ಮನೆ ಕಟ್ಟಿಸ್ತೀಯೇನೆ, ಅದ್ರ ಬಗ್ಗೆ ಏನೇನೋ ತೊಗೋಬೇಕಂತೆ, ಅದನ್ನೆಲ್ಲ ತೊಗೊಂಡು ಹೋಗ್ಬೇಕು. ಸೊ ಇವಾಗ ಇನ್ನೊಂದು 10 ಮಿನಿಟ್ಸಲ್ಲಿ ಶೋರೂಮ್ ರೀಚ್ ಆಗ್ತೀವಿ. ರೀಚ್ ಆದಮೇಲೆ ಹೇಳ್ತೀನಿ ಏನೇನು ಮಾಡ್ತಾರೆ ಅಂತ. ಇದ್ರದ್ದು ಡಿಸಡ್ವಾಂಟೇಜಸ್ ಎಲ್ಲ ಹೇಳಿದ್ನಲ್ಲ, ಅದೆಲ್ಲ ಇದ್ದಾವೆ, ಅದನ್ನೆಲ್ಲ ನೋಡ್ಕೋಬೇಕು. ನೋಡೋಣ ಬನ್ನಿ, ಹೋಗೋಣ. ರೆಕ್ಟಿಫೈ ಆಗುತ್ತೋ ಇಲ್ಲ ಅಂತ ನೋಡ್ಕೊಂಬರೋಣ.
ಗೈಸ್ ಫೈನಲಿ ಇವಾಗ ಟಿ ವಿ ಎಸ್ ಶೋರೂಮ್ ಹತ್ರ ಬಂದಿದ್ದೀವಿ. ಇವಾಗ ಒಳಗೋಗಿ ಸರ್ವಿಸ್ ಸೆಂಟ್ರಲ್ಲಿದೆ ಅಂತ ಕೇಳ್ಕೊಂಡು ಹೋಗ್ಬೇಕು. ಬರೀ ಹೋಗೋಣ. ಇವಾಗ ಸರ್ವಿಸ್ ಸೆಂಟ್ರ್ ಹತ್ರ ಬಂದೆ, ಅಲ್ಲಿ ಕೇಳ್ಕೊಂಡು ಸರ್ವಿಸ್ ಸೆಂಟ್ರ್ ಇದೆ ಬಸವಾಸ್ ಮೋಟಾರ್ಸ್. ಫೋನ್ ಮಾಡಿ ಕೇಳ್ಕೊಳ್ಳಿ. ಸೊ ಗೈಸ್ ಗಾಡಿನೇ ಇಲ್ಲೇ ಬಿಟ್ಟು, ಅದು ಕರೆಂಟ್ ಬೇರೆ ಇಲ್ಲಂತೆ, ತುಂಬ ಲೇಟ್ ಆಗುತ್ತೆ ಅಂತೆ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ರೈಲ್ವೆ ಸ್ಟೇಷನಿಗೆ ಹೋಗೋಣ ನಡ್ರಿ. ಸುಮ್ಮನೆ ರೈಲ್ವೆ ಹತ್ತೆ ಭದ್ರಾವತಿಗೆ ಹೋಗೋಣ. ಭದ್ರಾವತಿಗೆ ಹೋಗಿ ಬಸ್ ಬರೋಣ. ರೈಲ್ವೆ ಮತ್ತೆ ಟ್ರೈನ್ ಹತ್ಕೊಂಡು ಹಾಂ ಹೋಗೋಣ ಹೋಗೋಣ. ಸೊ ಇವಾಗ ಅವ್ರಿಗೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ಕೊಟ್ಟಿದ್ದೀವಿ ಅಷ್ಟೇ. ಅವ್ರು ಕರೆಂಟ್ ಬೇರೆ ಇಲ್ಲ, ಮಧ್ಯಾಹ್ನದ ಮೇಲೆ ಆಗ್ಬೋದು ಅಂತೇಳಿ ನೋಡ್ಬೇಕೇನಾಗುತ್ತೆ. ಇಲ್ಲಿ ಮುಂದೆಗಡೆ ರೈಲ್ವೆ ಸ್ಟೇಷನ್ ಬೇರೆ ಇದೆ, ಅಲ್ಲಿ ನೋಡೋಣ. ಸ್ವಲ್ಪ ಹಂಗೆ ಸುತ್ತಾಡಿ ನಮ್ಮ ಗಿರೀಶ್ ಅಣ್ಣವ್ರದ್ದು ಒಂದು ಕೆಲಸ ಇದೆ, ಅದನ್ನು ನೋಡ್ಕೊಂಬರ್ಬೇಕು. ಸೊ ಇವಾಗ ಹೋಗಿ ಏನು ಮಾಡೋಣ ಅಂತ ಗೊತ್ತಿಲ್ಲ. ಇವೊಂದು ಯಾವುದೋ ಡೋರ್ ನೋಡ್ಬೇಕಂತೆ, ಮನೆ ಡೋರ್ ನೋಡ್ಬೇಕಂತೆ. ಕರ್ಕೊಂಡು ಹೋಗ್ತೀನಿ ಅಂತ ಆಲ್ರಿ ನಮ್ಮ ಫ್ರೆಂಡಿಗೆ ಫೋನ್ ಮಾಡ್ತೀನಿ ಅಂತೀನಿ. ನೋಡೋಣ ಏನು ಮಾಡ್ತಾನೆ. ಸೊ ಏನು ಮಾಡ್ತೀವಿ ಮುಂದಕ್ಕೆ, ಏನು ಮಾಡ್ತೀವೋ ಗೊತ್ತಿಲ್ಲ. ಏನಾದರೂ ಮಾಡಿದ್ರೆ ತೋರಿಸ್ತೀನಿ. ಈಗ ಇದು ನಮ್ಮ ಶಿವಮೊಗ್ಗ ರೈಲ್ವೆ ಸ್ಟೇಷನ್ನು ಹಿಂಗಿದೆ. ಇವತ್ತು ಏನೇನು ನೋಡಿಲ್ಲೋ ಎಲ್ಲ ನೋಡ್ಬಿಡ್ತೀವಿ ನಾವು. ಮಧ್ಯಾಹ್ನ ತನಕ ಟೈಮ್ ಹಿಡಿಯುತ್ತೆ. ಅವ್ರ ಹತ್ರ ನಂಬರೇ ಇಸ್ಕೊಂಬಂದಿಲ್ಲಲ್ಲೋ. ಯಾಕೆ ನಂಬರ್ ಇಸ್ಕೊಂಡಿದ್ರೆ ಒಂದು ಏನಾಗ್ತಿತ್ತಪ್ಪ. ಹಾಂ ಬಸ್ 5 ಸ್ಟೋರ್ಸ್ ಅಂತ ಓದ್ಬಿಟ್ಟು ಫೋನ್ ನಂಬರ್ ಬರುತ್ತೆ. ಸರ್ವಿಸ್ ಕೊಟ್ಟಿದ್ದೀವಿ ಅಂದರೆ ಅವರು. ಇವಾಗ ಫ್ರೈಡ್ ರೈಸ್ ತಿಂತಾ ಇದೀವಿ, ಗೋಬಿ ಫ್ರೈಡ್ ರೈಸು. ಇನ್ನೊಂದು ರೊಟ್ಟಿ ಹೇಳಿದ್ದೀವಿ. ಫುಡ್ ಕೋರ್ಟಿಗೆ ಬಂದಿದ್ವಿ, ಚೆನ್ನಾಗಿದೆ, ಪರವಾಗಿಲ್ಲ. ಓಕೆ ಓಕೆ. ರೊಟ್ಟಿನ ಬಂದಿದೆ. ಎಲ್ಲ ಖತಮ್ ಮಾಡಿ ಆಮೇಲೆ ಮತ್ತೆ ಸಿಗ್ತೀವಿ. ಸೊ ಗೈಸ್ ಇವಾಗ ಊಟ ಮುಗಿಸಿ ಇವಾಗ ಮಾಲ್ ಕಡೆ ಹೋಗ್ತಾ ಇದ್ದೀವಿ. ಮಾಲಿಗೆ ಹೋಗೋಣ ಅಂತ. ಹೋಗಿ ನೋಡೋಣ ಹೇಗಿರುತ್ತೆ ಏನು ಅಂತ. ಮಾಲಲ್ಲಿ ಬಂದಿದ್ದೀವಿ. ಎಲ್ಲ ನೋಡಿ, ಎಲ್ಲ ನೋಡೋದಷ್ಟೇ, ನಾವೇನು ಆಡೋದಿಲ್ಲ. ನಮ್ಮ ಗಿರೀಶ್ ಆಡಿಸ್ತಾನಂತೆ. ನಮ್ಮ ಸಣ್ಣ ಹುಡುಗನ ಕರ್ಕೊಂಬಂದಿದ್ದೀವಿ ನೋಡ್ರಿ. ಸಣ್ಣ ಹುಡುಗ ಅದೇ ಸಣ್ಣ ಹುಡುಗ ಹೇಳು, ಯಾವ್ದು ಆಟ ಆಡ್ತೀವಿ ಹೇಳು, ನಾನು ಆಟ ಆಡಿಸ್ತೀನಿ. ನಾನು ಇದು ಆಟ ಆಡ್ಬೇಕಂತ ಇದ್ದೀನಿ. ಹ್ಞೂ ನಡಿ, ಆಟ ಆಡಿ ನಡಿ. ಒಬ್ಬನೇ ಆಟ ಆಡೋದು, ಏನೂ ಇರಲ್ಲ ಇದರಲ್ಲಿ. ಮಜಾ ಏನಿಲ್ಲ. ಇದು ಆಟ ಆಡೋಕ್ಕಂತ ಬಂದಿದ್ದೀವಿ ಅಂತ ಅಂದ್ಕೊಳ್ಳೇಬೇಡ್ರಿ, ಜೀವನದಲ್ಲಿ ಅಂದ್ಕೋಬೇಡ್ರಿ. ಊಟ ಮಾಡಿದ್ವಿ, ಬಂದ್ವಿ, ಎಲ್ಲಾದರೂ ಸುಮ್ಮನೆ ಕುತ್ಕೊಳ್ಳೋಣ ಅಂತ. ಇನ್ನೂ ಅವರು 2:30ಗೆ ಹೇಳಿದ್ದಾರೆ, 2:30 ಮೇಲೆ ಬರ್ರಿ ಅಂತ. ಇನ್ನೂ ಅರ್ಧ ಮುಕ್ಕಾಲು ಗಂಟೆ ಟೈಮ್ ಇದೆ. ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಹಿಂಗೆ ರೌಂಡ್ ಹೊಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಎಲ್ಲ ಹಿಂಗಿದೆ, ಅಷ್ಟೇನು ದೊಡ್ಡದಿಲ್ಲ. ಬನ್ನಿ ಒಳಗೆ ಹೋಗಿ ನೋಡ್ಕೊಂಬರೋಣ. ಬರೋ ಒಳಗೆ ಹೋಗೋಣ. ಇದೆಲ್ಲ ಸಣ್ಣ ಮಕ್ಳಿಗಾದ್ರೆ ಸಕ್ಕದಾಗಿ ಎಂಜಾಯ್ ಮಾಡ್ತಾರೆ ಸಣ್ಣ ಮಕ್ಕಳು. ಇದು ಆಡಲ್ರಾ, ಇದಾಡ್ಬೇಕು ಅನ್ಸತಿ. ಇದೆಲ್ಲ ಯಾವ್ದಾವ್ದೋ ಗೇಮ್ಸ್ ನಾವು ಜೀವನದಲ್ಲಿ ಆಡಿಲ್ಲ ಇಂಥ ಗೇಮ್ಸ್ ಎಲ್ಲ. ಇಂಥ ಗೇಮ್ಸ್ ಅಂತ ಆಡಿಲ್ಲ ಇದ್ರಾರ. ಇಂಥ ಗೇಮ್ಸ್ ಎಲ್ಲ ಆಡೇ ಇಲ್ಲ ನಾವು. ಕ್ರಿಕೆಟ್ ಆಡೋದಿರುತ್ತೆ, ಅಲ್ಲಿಂದ ಬಾಲ್ ಎಸಿತಾರೆ. LED ಸ್ಕ್ರೀನಲ್ಲಿ ಇದು ತೋರಿಸ್ತಾರೆ, ರನ್ ಅಪ್. ಇದೇ ಥರ ಎಕ್ಸಾಕ್ಟ್ಲಿ ಸೇಮ್. ನಾವು ಎಷ್ಟು ಹೊಡಿತೀವೋ ಅದಕ್ಕೆ ಸುಮ್ಮನೆ ಒಂದು ರೇಂಜಿಗೆ ಸ್ಕೋರ್ ಕೊಡ್ತಾರೆ. ಇದೊಂದು ಆಡ್ಬೋದು ಅಷ್ಟೇ ನಾವು ಆಡೋದಾದರೆ. ಇಲ್ಲೇನೇನೋ ಇದು ಬಾರಲ್ಲಿ ಹೊಡೆದು ಗಿಡ್ದವರು, ಮತ್ತು ಇಲ್ಲೇನೋ ಓಡಿಸೋದೆಲ್ಲ ಇದ್ದಾವೆ. ಇಲ್ಲ ಅನ್ಸೋದು. ಹಾಂ ಹೋದ್ರಾರ ಅದೆಲ್ಲ ಹೆಂಗೆ ಟ್ರೈ ಮಾಡೋದು ಅಂತಲೇ ಗೊತ್ತಿಲ್ಲ. ನೋಡೋಣ, ಯಾವುದಾದ್ರೂ ಆಡೋಕ್ಕಾದ್ರೆ ಆಡ್ತೀವಿ, ಇಲ್ಲ ಅಂದರೆ ಇಲ್ಲ. ಆಡೋಲ್ಲ ಮ್ಯಾಕ್ಸಿಮಮ್ ಯಾವುದು. ಸೊ ಗೈಸ್ ಇಲ್ಲಿ ಬಂದು ಕುತ್ಕೊಂಡಿದ್ದೀವಿ. ಇಲ್ಲಿ ಬೀಫನ್ ಅದೆಲ್ಲ ಇದೆ, ಸಣ್ಣ ಮಕ್ಳಿಗೆ ಅಷ್ಟೇ. ಇಲ್ಲೆಲ್ಲ ದೊಡ್ಡವರಿಗೆ ಏನೇನು ಇದಲ್ಲ. ಸೊ ಇಲ್ಲಿ ಬಂದು ಏನೋ ಫ್ರೀ ಫೈರ್ ಆಡೋಣ, ಅದಾಡೋಣ, ಇದಾಡೋಣ. ಏನು ನೋಡ್ರಿ, ಬರೀ ಇನ್ಸ್ಟಾ ಇದು ಹಾಕೋದಷ್ಟೇ. ಇದು ಏನಕ್ಕಾದರೂ ಕಂಡುಹಿಡಿದ್ರು ನನಗಂತ ಗೊತ್ತಾಗ್ತಿಲ್ಲ. ಯಾವನು ನೋಡೋಲ್ಲ, ಏನಿಲ್ಲ. ಒಂದು ಸತಿ ನೋಡಿದ್ದು ಇನ್ನೊಂದು ಸತಿ ನೋಡೋಕ್ಕಾಗಲ್ಲ, ಆ ಥರ ಇದು. ಈ ಸಣ್ಣ ಹುಡುಗನೇ ಯೂಸ್ ಮಾಡ್ತಾನೆ ನೋಡ್ರಿ. ಈ ಸಣ್ಣ ಹುಡುಗಂಗೆ ಯಾವುದಾದ್ರೂ ಗೇಮ್ ಆಡ್ಸೋಣ ಅಂದರೆ ಅಳ್ತೀಯಾನೆ, ಆಡಲ್ಲ ಅಂತೀಯಾನೆ. ಆಡ್ಬೇಕಿತ್ಕಣ ಯಾವುದಾದ್ರೂ ಗೇಮು. ಅವೆಲ್ಲ ಚೈಲ್ಡ್ ಗೇಮು, ಅವೆಲ್ಲ ಆಟ. ನೀನು ಇನ್ನೇನು ಮತ್ತೆ? ನಾನು ಇವಾಗ ಫಸ್ಟ್ PUC.
ಏಯ್ ಸುಮ್ಮನಿರಲೇ ನಿನ್ನ ಚೈಲ್ಡು. ಇವ್ ನಮ್ಮ ತಮ್ಮ ನಮ್ಮ ಮನೆ ಪಕ್ಕದಲ್ಲಿ ಇರ್ತಾನೆ. ಅಳ್ತಿದ್ದ ಕರ್ಕೊಂಡು ಹೋಗೋಣ ಅಂತ. ಇವ್ ನೋಡ್ರಿ ಎಷ್ಟಿದೆ, ಇವನು ಫಸ್ಟ್ PUC ಓದ್ತೀವನಂತೆ. ಸೊ ನೋಡೋಣ ಏನಾಗುತ್ತೆ ನೋಡ್ಬೇಕು. ಗಾಡಿ ಇಲ್ಲೇ ಇದೆ, ಇನ್ನೂ ವಾಶ್ ಆದರೆ ಆಗಿಲ್ಲ. ಸರ್ವಿಸ್ ಆಗಿದೆಯೋ ಇಲ್ಲ ಗೊತ್ತಾಗ್ತಿಲ್ಲ. ಇದನ್ನು ನೋಡಿದ್ರೆ ಸರ್ವಿಸ್ ಆಗಿರೋಂಗಿದೆ, ಗೊತ್ತಿಲ್ಲ. ಹೋಗಿ ಒಳಗೆ ಕೇಳ್ಬೇಕು. ನಮ್ಮ ಗಾಡಿ ಇಲ್ಲೇ ನೆನೆಸಿದ್ದಾರೆ. ಎಷ್ಟು ದರಿದ್ರ ಆಗಿದೆ ನೋಡಿ, ಇದು ಪೂರ್ತಿ ಕೊಳೆನೇ ಆಗಿದೆ. ಈಗ ಮಳೆಗಾಲ ಬಂತು ಅಂದ್ರೆ ಇಷ್ಟು. ಓಕೆ ಸೊ ವಾಯ್ಸ್ ಇಲ್ಲಿ ಬಂದು ನೋಡಿದ್ರೆ ಇನ್ನೂ ಸರ್ವಿಸ್ ಮಾಡಿಸ್ಬೇಕು, ಇದು ವಾಶ್ ಮಾಡಬೇಕು ಅಂತಿದ್ದಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ, ಎಷ್ಟೊತ್ತಾಗುತ್ತೋ. ಸೊ ಇದು ಸರ್ವಿಸ್ ಸೆಂಟ್ರು ಹಿಂಗಿದೆ. ತುಂಬ ಗಾಡಿಗಳಿದ್ದಾವೆ. ಏರ್ ಕಟ್ ಮಾಡಿಸ್ಬೇಕು, ತುಂಬ ಬೆಳೆದಿದೆ. ನಾಳೆ ಹೋಗಿ ಏರ್ ಕಟ್ ಮಾಡಿಸ್ಬೇಕು. ಏನೋ ಫುಡ್ ಕೋರ್ಟ್ ಎಲ್ಲ ನೋಡ್ಕೊಂಬಂದಲ್ಲ. ಇದು ಬೆಳಗ್ಗಿಂದ ಎಷ್ಟು ಸುತ್ತಾಡಿದ್ದೀವಿ ಅಂದರೆ ಇವಾಗ ಆಟೋನೇ ತೊಗೊಂಡು ಬಂದ್ವಿ. ಎಷ್ಟು 50 ರೂಪಾಯಿ ತೊಗೊಂಡು ಅಷ್ಟೇ ಅಲ್ಲಿಂದ ಇಲ್ಲಿಗೆ. ಮಾಲಿಗೆಲ್ಲ ಸುತ್ತಾಡಿ ಬಂದಿದ್ದು. ಎಷ್ಟಾಗುತ್ತೋ ಏನೋ, ನನಗಂತೂ ನಾನು ಹೋಗ್ಲಿ ಆ್ಯಕ್ಚುಲಿ ಏನಂತಾರೋ ಸರ್ವಿಸ್ ಒಟ್ಟಿನಲ್ಲಿ ಫ್ರೀ. ಆಯಿಲಿಗೆಲ್ಲ ಕೊಡಬೇಕು, ಆಯಿಲ್ ಚೇಂಜ್ ಮಾಡಿಯಾರಂತೆ. ನೋಡ್ಬೇಕು ಏನಂತಾರೋ ಏನೋ, ಇನ್ನು ನೋಡೋಣ, ವೇಟ್ ಆ್ಯಂಡ್ ಸಿ. ಸೊ ಗೈಸ್ ನೋಡ್ತಾ ಇದ್ದೀರಲ್ಲ, ಅಲ್ಲಿ ನಮ್ಮ ಗಾಡಿ ಸರ್ವಿಸಿಗೆ ವಾಟ್ರ್ ವಾಶಿಗೆ ಹೋಗಿದೆ. ಈಗ ವಾಟ್ರ್ ವಾಶಿಂದ ಬರುತ್ತೆ, ಹೋಗೋದ ಅಷ್ಟೇ. ಏನು ಪ್ರಾಬ್ಲಮ್ ಸಾಲ್ವ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವಾಗ ವಾಶ್ ಮಾಡುತ್ತೆ ಯಾರೇ, ನೋಡ್ಬೇಕು ಏನಾಗುತ್ತೋ. ಅದೊಂದು ಜಗಳ, ಅದೇ ಗೊತ್ತಿಲ್ಲ ನನಗೆ. ಸೌಂಡ್ ಕಡಿಮೆ ಮಾಡಲಿ, ನಮಗೆ ಅವೆಲ್ಲ ಗೊತ್ತಿಲ್ಲ. ಏನು ಮಾಡ್ತಾರೋ ಏನೋ ನೋಡ್ಬೇಕು. ಆ ಸ್ಟೀರಿಂಗ್ ಒಂದು ಮೇಜರ್ ಪ್ರಾಬ್ಲಮ್ ಇತ್ತಲ್ಲ, ಅದೇ ಸಾಲ್ವ್ ಮಾಡಿದ್ರೆ ಸಾಕು. ಸೊ ಗೈಸ್ ಫೈನಲಿ ನಮ್ಮ ಹತ್ರ ನಮ್ಮ ಗಾಡಿ ಬಂದಿದೆ. ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ವಿ. ಸೊ ಕೆಲಸ ಎಲ್ಲ ಮುಗೀತು. ಇವಾಗ ಗಾಡೀಲಿ ಪ್ರಾಬ್ಲಮ್ಸ್ ಎಲ್ಲ ರೆಕ್ಟಿಫೈ ಆಯಿತು ಅಂದರೆ ಆಯಿತು, ಬಟ್ ಆಕ್ಸಸರೀಸು ಅದೆಲ್ಲ ಏನೂ ಆಗಿಲ್ಲ. ಸ್ಟೀರಿಂಗ್ ಏನೋ ಸ್ವಲ್ಪ ಪರವಾಗಿಲ್ಲ ಅನಿಸ್ತಾ ಇದೆ ಅಷ್ಟೇ. ಫುಲ್ಲು ಟಿಲ್ಟೆಲ್ಲ ಕರೆಕ್ಟಾಗಿ ಮಾಡಿದ್ದಾರೆ ಅಂದರೆ ಇಲ್ಲ, ಸ್ವಲ್ಪ ಮಾಡಿದ್ದಾರೆ. ಫಸ್ಟಿಗೆ ಹಿಂಗಿತ್ತು, ಸ್ವಲ್ಪ ಇದೆಲ್ಲ ಫುಲ್ ಕಾಣಿಸ್ತಿತ್ತು. ಇವಾಗ ಸ್ವಲ್ಪ ಹಿಂಗಾಗಿದೆ. ಇದನ್ನು ಬೇಸಿಕ್ ಮಾತ್ರ ಕಾಣಿಸ್ತಾ ಇದೆ. ಪರವಾಗಿಲ್ಲ, ಸರ್ವಿಸ್ ಎಲ್ಲ ಮಾಡಿದ್ದಾರೆ, ವಾಶ್ ಮಾಡಿದ್ದಾರೆ. ಇದೆಲ್ಲ ಮಾರ್ಕ್ಸೇ ಹೋಗಿಲ್ಲ, ಈ ಮಾರ್ಕ್ಸು ಕೆಳಗೆ ಹಂಗೆ ಇದೆ. ಎಷ್ಟು ಬಿಲ್ ಆಯಿತು ಏನು ಅಂತ ಅಂದ್ಕೊತಿರ್ತೀರ. ಇದಕ್ಕೆ ಬಂದುಬಿಟ್ಟು ಟೋಟಲ್ 804 ರುಪೀಸ್ ಆದರೆ ಆಯಿತು. ಸೊ ಓನ್ಲಿ ಆಯಿಲಿಗೆ ನಮಗೆ ಆಲ್ಮೋಸ್ಟ್ 600 ರುಪೀಸ್ 650 ಏನೋ ಆಯಿತು ಆಯಿಲಿಗೆ. ಮತ್ತು ಅದು ಇದು ಟ್ಯಾಕ್ಸು ಅದು ಇದು ಅಂತೇಳಿ ಹಾಕಿ 804 ಮಾಡಿದ್ದಾರೆ. ಒಂದೇನೋ ಕೆಲಸ ಇತ್ತು ಅಂತ ಬಂದಿದ್ವಿ. ಕೈ ಇಡಬಾರ್ದು ಹಂಗೆಲ್ಲ, ಕ್ಯಾಮ್ರಾಗೆ ಯಾವತ್ತೂ ಕೈ ಇಡಬಾರ್ದು. ಕೆಲಸ ಇತ್ತು ಅಂತ ಬಂದಿದ್ವಿ. ಕೆಲಸ ಮುಗಿಸ್ಕೊಂಡು ಇವಾಗ ಸೀದಾ ಮನೆಗೆ ಹೋಗಬೇಕು. ಪೆಟ್ರೋಲ್ ಬೇರೆ ಇಲ್ಲ, ಇನ್ನೊಂದು ಸತಿ ಪೆಟ್ರೋಲ್ ಹಾಕ್ಸ್ಬೇಕು. ಎರಡನೇ ಸತಿ ಹಾಕ್ಸ್ತಿರೋದು ಇವತ್ತು. ಪೆಟ್ರೋಲ್ ಮತ್ತೆ ಅಷ್ಟೇ ಐತೆ, ಫುಲ್ ಎಂಟಿ ಫ್ಯೂಯಲ್ ಆಗಿಬಿಟ್ಟಿತ್ತು. ಇವತ್ತು ಹಾಕ್ಸ್ಕೊಂಡು ಮತ್ತೆ ಹೋಗ್ಬೇಕು. ಈಗ ಎಷ್ಟಾಯ್ತು ಬಿಲ್ಲು? 804 ಅಲ್ಲ? 804 ಆಯಿತು. ಇವಾಗ ಸೀದಾ ಮನೆಗೆ ಹೋಗೋದು. ಮನೆ ಹೋಗ್ತಾ ಸಿಗ್ತೀನಿ. ಬಾಯ್ ಬಾಯ್. ಸೊ ಗೈಸ್ ಎಲ್ಲಿ ನೋಡಿದ್ರು ಪೊಲೀಸ್ ಅವರೇ ಇದ್ದಾರೆ. ಈ ಮಾತಿಗೆ ಅವನನ್ನು ಗಿರೀಶನ್ ಇಳಿಸೋದು ಮತ್ತು ಹಚ್ಚೋದು ಮಾಡ್ತಿದ್ದೀವಿ. ಇಲ್ಲಿ ಒಂದು ಕಡೆ ಪೊಲೀಸವ್ರು ಇದ್ದಾರೆ, ಅಲ್ಲೊಂದು ಕಡೆ ಇದ್ದಾರೆ. ಏನು ಮಾಡೋಣ ಅರ್ಥನೇ ಆಗ್ತಿಲ್ಲ. ಎಲ್ಲ ಕಡೆ ನಿಲ್ಲಿಸಿ ಹೋಗೋದಾಗ್ತಿದೆ. ಏನೋ ಮಾಡೋಕ್ಕಾಗಲ್ಲ. ಅವನಿಗೋಸ್ಕರ ಕಾಯ್ತಾ ಇದ್ದೀವಿ ಅವಾಗಲಿಂದ. ಇಲ್ಲೇ ಇದ್ದಾನಲ್ಲ. ಸೊ ಬನ್ನಿ ಹೋಗೋಣ, ತಗೊಳ. ಸೊ ಗಾಯ್ಸ್ ಇವಾಗ ದಾರಿಲಿ ಹೋಗ್ತಿರ್ಬೇಕಾದ್ರೆ ಮಳೆ ಬಂದಿದೆ. ಗಾಡಿ ಮಾತ್ರ ಹೆಂಗೆ ಹೊಡಿತಾ ಇದ್ದೀನಿ ಅಂದರೆ 90 ಹೋಗ್ಬೇಕು ಆ ಥರ ಓಡಿಸ್ತಾ ಇದ್ದೀನಿ. ಪೆಟ್ರೋಲ್ ಬೇರೆ ಇಲ್ಲ, ಮೈಲೇಜು ಏನೇ ಕೊಟ್ಟಿರಲ್ಲ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಇನ್ನೂ ಒಂದು 10 ನಿಮಿಷ ಇದ್ದಿದ್ರೆ ಮನೆಗೆ ಹೋಗ್ಬಿಡ್ತಿದ್ವಿ. ಮಳೆ ಬರ್ತಿತ್ತು, ಮಳೆ ಸ್ವಲ್ಪ ನಿಂತಿರಂಗಿದೆ. ಹೋಗ್ಬೇಕು ಈಗಲೇ, ನೋಡೋಣ. ಮಳೆ ಏನಿಲ್ಲ, ಹೋಗ್ಬೇಡ ಬೇಗ. ಆ ಕಡೆ ಮಳೆ ಬರ್ತಿದೆ ಕಣ. ಅಲ್ಲಿ ನೋಡಿ ಗೈಸ್, ಅಲ್ಲೆಲ್ಲ ಫಾಗಿ ಇದೆ.
ಅಲ್ಲೆಲ್ಲ ಮಳೆ ಬರ್ತಿದೆ ಅನ್ಸುತ್ತೆ ಅಲ್ಲಿ. ಸೊ ನೋಡಿ ಗೈಸ್, ಇಷ್ಟಿದೆ, ರೌಂಡ್ ಆಫ್ 804 ರುಪೀಸ್ ಆಯಿತು. ಫಸ್ಟ್ ಸರ್ವಿಸಿಗೆ ಯಾರಾದರೂ ಇಷ್ಟು ಕೊಡ್ತಾರ ಹೇಳ್ರಿ. ನಾವು ಕೊಟ್ಟಿದ್ದೀವಿ, ಏನೂ ಮಾಡೋಕ್ಕಾಗಲ್ಲ, ತಗೊಂಡಿದ್ದೀವಿ. ಸೊ ಹಿಂಗಿದೆ ಗಾಡಿ, ಎಲ್ಲ ಕ್ಲೀನಾಗಿದೆ ಇವಾಗ ನೋಡಿ. ಆದರೆ ಇವಾಗೆಲ್ಲ ಮಳೆ ಬಂದಿರೋದಕ್ಕೆ ಹಂಗಿದೆ.